ಇದು ವಿಚಿತ್ರ. ಆದರೆ ಸತ್ಯ. ದೇವರು ಎಲ್ಲಿದ್ದಾನೆಂದು ಖಚಿತ ಉತ್ತರವನ್ನು ಕೊಡುವವರನ್ನು ನಾವ್ಯಾರೂ ಕಂಡಿಲ್ಲದಿರಬಹುದು. ಆದರೆ ನಮ್ಮ ದೇವರು ನಿಮ್ಮ ದೇವರಿಗಿಂತ ದೊಡ್ಡವರೆಂದು ಯುದ್ಧ ಮಾಡುವರನ್ನು ನಾವೆಲ್ಲರೂ ಕಂಡಿದ್ದೇವಲ್ಲವೇ? ಇಲ್ಲೊಂದು ಜಾನಪದ ಕಥೆಯಿದೆ. ತಮ್ಮಿಬ್ಬರಲ್ಲಿ ಯಾರು ದೊಡ್ಡವರೆಂದು ಇಬ್ಬರು ದೇವತೆಗಳೇ ವಾಗ್ವಾದಗಳಲ್ಲಿ ತೊಡಗಿದರೆಂದು ಹೇಳಲಾಗುವ ಪ್ರಸಂಗವಿದೆ. ಇಬ್ಬರು ದೇವತೆಗಳಿದ್ದರಂತೆ. ಒಬ್ಬರು ದುಡ್ಡಿನ ದೇವತೆ, ಮತ್ತೊಬ್ಬರು ಧರ್ಮದ ದೇವತೆ. ಜಗತ್ತಿನ ಜನರಿಗೆ ಎಷ್ಟು ದುಡ್ಡು ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ಕಿತ್ತುಕೊಳ್ಳಬೇಕೆಂಬುದು ದುಡ್ಡಿನ ದೇವತೆಯ ಕೆಲಸವಾದರೆ, ಜಗತ್ತಿನ ಜನರು ಧರ್ಮನೀತಿ ಸತ್ಯದ ಮಾರ್ಗಗಳಲ್ಲಿ ಬದುಕುವಂತೆ ಮಾಡುವುದು ಧರ್ಮದೇವತೆಯ ಕೆಲಸವಂತೆ. ಒಮ್ಮೆ ಇವರಿಬ್ಬರಲ್ಲಿ ವಾಗ್ವಾದಗಳೂ ನಡೆದವಂತೆ. ಜಗತ್ತಿನಲ್ಲಿ ಬದುಕು ಸೊಗಸಾದ ಶೈಲಿಯ ಉಪನ್ಯಾಸ ನೀಡಿದರು. ಸೇರಿದ್ದ ಜನರೆಲ್ಲ ಮೆಚ್ಚಿ ಹೌದಹುದೆಂದರು. ಮುಂದಿನ ಉಪನ್ಯಾಸಗಳಿಗೆ ಸಾವಿರಾರು ಜನರು ಸೇರುತ್ತಿದ್ದರು. ಧರ್ಮದೇವತೆಯ ಹಿಂದೆಯೇ ಬರುತ್ತಿದ್ದ ದುಡ್ಡಿನ ದೇವತೆಗೆ ಜನರೆಲ್ಲ ಧರ್ಮದೇವತೆಯೇ ದೊಡ್ಡವರೆಂಬ ಮಾತನ್ನು ಒಪ್ಪಿಕೊಳ್ಳುತ್ತಿದ್ದಾರೇನೋ ಎನ್ನುವ ದುಗುಡ. ಆಗ ದುಡ್ಡಿನ ದೇವತೆ ಊರಿನ ಮುಖ್ಯಸ್ಥರ ಮನೆಗೆ ಹೋದರು. ನೀವಿಂದು ಉಪನ್ಯಾಸಕ್ಕೆ ಹೋಗಬೇಡಿ, ನನ್ನ ಪಾದಪೂಜೆ ಮಾಡಿ. ಪಾದಪೂಜೆಗೆ ಬಳಸುವ ತಟ್ಟೆ ಚೆಂಬುಗಳೆಲ್ಲ ಬಂಗಾರವಾಗುವುದನ್ನು ನೋಡಿ ಎಂದರು. ಅದರಂತೆಯೇ ಮುಖ್ಯಸ್ಥರ ಮನೆಯವರೆಲ್ಲ ದುಡ್ಡಿನ ದೇವತೆಯ ಪಾದಪೂಜೆ ಮಾಡಿದರು. ಪೂಜೆಯ ನಂತರ ಪೂಜೆಗೆ ಬಳಸಿದ್ದ ತಾಮ್ರದ ತಟ್ಟೆ ಚೆಂಬುಗಳೆಲ್ಲ ಬಂಗಾರವಾಗಿ ಬಿಟ್ಟಿದ್ದವು. ಅದನ್ನು ಕಂಡ ಮನೆಯವರು ಮನೆಯಲ್ಲಿದ್ದ ಹಿತ್ತಾಳೆ ಕಂಚು ಕಬ್ಬಿಣದ ಪಾತ್ರೆಗಳನ್ನೆಲ್ಲ ತಂದು ಪೂಜೆಗೆ ಬಳಸಿದರು. ಅವು ಬಂಗಾರವಾಗಿ ಹೋದವು. ಮನೆಯವರೆಲ್ಲ ದುಡ್ಡಿನ ದೇವತೆಯ ಅಡ್ಡಬಿದ್ದರು. ನಾಳೆಯೂ ನಮ್ಮ ಮನೆಗೆ ಪೂಜೆಗೆ ಬನ್ನಿರೆಂದು ಕರೆದರು. ಈ ಸುದ್ದಿ ಊರಿನಲ್ಲೆಲ್ಲ ಕಾಡಿಚ್ಚಿನಂತೆ ಹರಡಿತು. ಎಲ್ಲರ ಮನೆಯಿಂದಲೂ ದುಡ್ಡಿನ ದೇವತೆಗೆ ಪಾದಪೂಜೆಗೆ ಆಹ್ವಾನ. ಅಂದು ಸಂಜೆ ಧರ್ಮದೇವತೆಯ ಉಪನ್ಯಾಸಕ್ಕೆ ಜನರೇ ಇಲ್ಲ, ಖಾಲಿ ಮೈದಾನ. ಏಕೆಂದರೆ ಎಲ್ಲರೂ ದುಡ್ಡಿನ ದೇವತೆಯನ್ನು ತಮ್ಮ ಮನೆಗೆ ಕರೆದೊಯ್ಯಲು, ಪಾದಪೂಜೆ ಮಾಡಲು, ಮನೆಯ ಪಾತ್ರೆಪಡಗಳನ್ನೆಲ್ಲ ಬಂಗಾರವನ್ನಾಗಿ ಬದಲಾಯಿಸಿಕೊಳ್ಳಲು ಸಾಲಿನಲ್ಲಿ ನಿಂತಿದ್ದರು. ಇದನ್ನು ಕಂಡು ಧರ್ಮದೇವತೆಗೆ ದುಗುಡ. ಧರ್ಮದೇವತೆ ಜನರನ್ನುದ್ದೇಶಿಸಿ, ಬೆಳ್ಳಿ ಬಂಗಾರಗಳಿಂದ ಬದುಕು ಶ್ರೇಷ್ಠವಾಗುವುದಿಲ್ಲ, ಬದುಕು ಶ್ರೇಷ್ಠವಾಗಲು ಧರ್ಮ, ನೀತಿ ಸತ್ಯಗಳೂ ಬೇಕು. ಅವುಗಳನ್ನು ಗಳಿಸಿಕೊಳ್ಳುವ ಮಾರ್ಗಗಳನ್ನು ಹೇಳುತ್ತೇನೆ, ಬನ್ನಿ ಎಂದು ಕರೆದರು. ಜನರೆಲ್ಲ ಧರ್ಮ, ನೀತಿ ಸತ್ಯಗಳ ಬಗ್ಗೆ ಕಲಿಯಲು, ಆಚರಣೆಗೆ ತರಲು ನಮಗಿನ್ನೂ ಬದುಕಿನಲ್ಲಿ ಬೇಕಾದಷ್ಟು ಸಮಯವಿದೆ. ಈ ಜನ್ಮವೇ ಅಲ್ಲದೆ ಮುಂದಿನ ಜನ್ಮಗಳೂ ಇವೆ. ನಾವು ಮುಂದೆಂದಾದರೂ ಧರ್ಮ, ನೀತಿ ಸತ್ಯಗಳಿಗಾಗಿ ನಿಮ್ಮಲ್ಲಿಗೆ ಬರುತ್ತೇವೆ. ಇಂದು ಬಂಗಾರವನ್ನು ಗಳಿಸಲು ದುಡ್ಡಿನ ದೇವತೆಯ ಬಳಿ ಹೋಗುತ್ತೇವೆ ಎನ್ನುತ್ತಾ ಹೊರಟು ಹೋದರು. ಆ ಊರಿನಲ್ಲೇ ಅಲ್ಲ, ಇನ್ನೊಂದೂರು, ಮತ್ತೊಂದೂರು, ಎಲ್ಲ ಊರುಗಳ ಜನರು ಧರ್ಮದೇವತೆಯನ್ನು ಮುಂದಕ್ಕೆ ದೂಡುತ್ತಿದ್ದರಂತೆ. ಆದರೆ ಎಲ್ಲರೂ ದುಡ್ಡಿನ ದೇವತೆಯ ಪಾದ ಪೂಜೆಯಲ್ಲೇ ತೊಡಗಿದ್ದರಂತೆ. ಧರ್ಮದೇವತೆಯನ್ನು ಕೇಳುವವರೇ ಇರಲಿಲ್ಲವಂತೆ. ಈ ಕತೆ ಪುರಾತನವಿರಬಹುದು. ಆದರೆ ಇಂದಿನ ಜಗತ್ತನ್ನು ನೋಡಿದರೆ ಕಥೆಯು ನಿತ್ಯನೂತನ ಎನಿಸುವುದಿಲ್ಲವೇ? ನಮಗೂ ಹಾಗನಿಸಿದ್ದರೆ ತಪ್ಪು ಕತೆಗಾರರದ್ದಲ್ಲ ಅಲ್ಲವೇ?